ನಾವು ಎಷ್ಟ್ ಸತಿ ನೇಟಿವ್ಗೆ ಹೋಗ್ತೀವಿ ಅಂತ ಪ್ಲಾನ್ ಮಾಡಿದಷ್ಟು ಆ ಫೀಲಿಂಗ್ ಓಲ್ಡ್ ಅಂತ ಅನ್ಸೋದೇ ಇಲ್ಲ. ಇನ್ನಷ್ಟು ದಿನ ಹೋಗ್ಬೇಕು, ಮತ್ತಷ್ಟು ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಫೀಲಿಂಗೇ ಆಗುತ್ತೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಅರ್ಲಿ ಮಾರ್ನಿಂಗ್ಗೆ ಹೊರಟಿದೀವಿ. ಧೃತಿಗೆ ಹಾಲಿಡೇ ಇತ್ತು ಅಲ್ವಾ, ಹಾಗಾಗಿ ಹೊರಟ್ವಿ. ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋದೇ ಏನೋ ಒಂಥರ ಮ್ಯಾಜಿಕ್ ಅಂತಾನೆ ಅನ್ಸುತ್ತೆ. ಸೊ ಈ ವೆದರ್ ಅಲ್ಲಿ ಬಿಸಿ ಬಿಸಿ ಕಾಫಿ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ನಾನ್ ನನ್ ಮನ್ಸಲ್ಲಿ ಅನ್ಕೊಂತಾ ಇದ್ದೆ. ಅಷ್ಟೊತ್ತಿಗೆ ನನ್ ಗಂಡಂಗ ಅದ್ ಹಿಂಗ್ ಗೊತ್ತಾಯ್ತು ಗೊತ್ತಿಲ್ಲ, ಹಳ್ಳಿ ಮನೆಯಲ್ಲಿ ಸ್ಟಾಪ್ ಕೊಟ್ರು. ಅಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಕುಟ್ಕೊಂಡು ಮತ್ತೆ ನಮ್ಮ ಟ್ರಾವೆಲ್ ನ ಸ್ಟಾರ್ಟ್ ಮಾಡಿದ್ವಿ. ಅದೆಷ್ಟು ಬೇಗ ಊರಿಗೆ ತಲುಪಿದ್ವಿ ಅಂತಾನೆ ಗೊತ್ತಾಗಲ್ಲ. ಫುಲ್ ಆಫ್ ನೇಚರ್ ಮಧ್ಯ ಟ್ರಾವೆಲ್ ಮಾಡೋದೇ ಗೊತ್ತಾಗ್ಲಿಲ್ಲ. ಬೆಂಗಳೂರಲ್ಲಿ ಪ್ರತಿದಿನ ಟ್ರಾಫಿಕ್ ಅಲ್ಲಿ ಇದ್ದು ಈ ಹಳ್ಳಿಗೆ ಬಂದ ತಕ್ಷಣ ಏನೋ ಒಂಥರ ಪೀಸ್ಫುಲ್ನೆಸ್ ಅನ್ಸುತ್ತೆ. ಇಲ್ಲಿಗೆ ಬಂದ ತಕ್ಷಣನೇ ಅವಳ ಫ್ರೆಂಡ್ಸು ಬಂದ ತಕ್ಷಣ ಆಟಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಲು. ಸೊ ಹೀಗಿತ್ತು ಇವತ್ತಿನ ನಮ್ಮ ಟ್ರಾವೆಲ್ ವ್ಲಾಗ್. ನೆಕ್ಸ್ಟ್ ಬರೋ ವ್ಲಾಗು ಇಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಶೇರ್ ಮಾಡ್ತೀನಿ. ಸಿಗೋಣ ಮತ್ತೆ ಮುಂದಿನ. ಟೇಕ್ ಕೇರ್, ಬಾಯ್.